ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಪುದೀನ ಕಬಾಬ್ ಹೇಗ್ ಮಾಡೋದು ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತಿದ್ದೇನೆ. ಇಲ್ಲಿ ಅರ್ಧ ಕೆಜಿ ಚಿಕನ್ ತೆಗೆದಿಟ್ಕೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. 1.5 ಕಪ್ ಅಷ್ಟು ಪುದೀನ ಸೊಪ್ಪು ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಅರ್ಧ ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಳೆದು ಎತ್ತಿಟ್ಕೊಂಡಿದ್ದೀನಿ. 7 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ನೀವು ಕೂಡ ತಗೊಳ್ಳಿ. 1 ಟೇಬಲ್ ಸ್ಪೂನು ಜೀರಿಗೆ ತಗೊಂಡಿದ್ದೀನಿ. 1 ಸ್ಪೂನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ. ಇದ್ರಲ್ಲಿ ನಾನು ಅರ್ಧ ಸ್ಪೂನ್ ಅಷ್ಟೇ ಹಾಕೋದು. ನೀವು ರುಚಿ ಎಷ್ಟಿದೆ ಅಂತ ನೋಡ್ಕೊಂಡು ಹಾಕೊಳ್ಳಿ. 1 ಕಪ್ ಎಣ್ಣೆ ತಗೊಂಡಿದ್ದೀನಿ. ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ. ಇಲ್ಲಿ ನಾನು ಕಾರ್ನ್ಫ್ಲೋರ್ 1 ಸ್ಪೂನ್ ಯೂಸ್ ಮಾಡ್ತೀನಿ. 1 ಮೊಟ್ಟೆನ ತಗೊಂಡಿದ್ದೀನಿ, ಒಡೆದು ಎತ್ತಿಟ್ಕೊಂಡಿದ್ದೀನಿ. ಕಬಾಬ್ ಪೌಡರ್ ಅರ್ಧ ಕಪ್ ತಗೊಂಡಿದ್ದೀನಿ. ಇಲ್ಲಿ ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಈಗ ಇದಕ್ಕೆ ಪುದೀನ ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೇವೆ. ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಜೀರಿಗೆ ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಹಾಗೆ ಅರ್ಧ ಸ್ಪೂನ್ ಉಪ್ಪು ಅಂದ್ರೆ ರುಚಿಗೆ ತಕ್ಕಷ್ಟು ನೀವು ನೋಡ್ಕೊಂಡು ಹಾಕೊಳ್ಳಿ. ಉಪ್ಪು ಹಾಕೊಂಡಿದ್ದೀನಿ. ಈಗ ಒಂಚೂರು ನೀರು ಮಿಕ್ಸ್ ಮಾಡಿ ರುಬ್ಕೊಂಡ್ ಬರ್ತೀವಿ. ಸೊ ರುಬ್ಕೊಂಡಾಗಿದೆ. ಸೊ ಇವಾಗ ನಾವು ಇದನ್ನ ಚಿಕನ್ಗೆ ಹಾಕಿ ಕಲ್ಸ್ಕೋಬೇಕು. ಸೊ ಈಗ ಚಿಕನ್ಗೆ ಮೊಟ್ಟೆ ಹಾಕೊಳ್ಳೋಣ. ಒಂದ್ ಸ್ಪೂನ್ ಕಾರ್ನ್ಫ್ಲವರ್ ಹಾಕೊಳ್ಳೋಣ. ಸೊ ಇದೀಗ ಇದಕ್ಕೆ ಕಬಾಬ್ ಪೌಡರ್ ಹಾಕೊಳ್ಳೋಣ. ಇವಾಗ ರುಬ್ಕೊಂಡಿದ್ವಲ್ಲ ಮಸಾಲಾನ ಅದನ್ನ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ ಮಿಕ್ಸಿಂಗ್ ಆಗಿದೆ. ಸೊ ಇವಾಗ ಎಣ್ಣೆನೂ ಕೂಡ ಕಾದಿದೆ. ಸೊ ಒಂದೊಂದಾಗಿನೇ ಇವಾಗ ಬಿಟ್ಕೊಳ್ತೀವಿ. ಎರಡು ಸೈಡು ಚೆನ್ನಾಗಿ ಡೀಪ್ ಫ್ರೈ ಆಗ್ಬೇಕು.